Hi everyone. Today I am going to discuss about KEA latest update. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, ಕೆಎದವರು ವಿಶೇಷವಾಗಿ ನಿನ್ನೆ ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ. ಅದೇನೆಂದರೆ ನೀವು ನೋಡ್ಬೋದು, CET ವಿಶೇಷ ಕ್ಯಾಟಗರಿ ಪ್ರಮಾಣಪತ್ರ ಸಲ್ಲಿಕೆ. ಅಂದರೆ ಯಾರು ನೀವು ಒಂದು ರಿಸರ್ವೇಷನ್ ಕ್ಲೇಮ್ ಮಾಡ್ಕೊಂಡಿರ್ತೀರ ಇನ್ನು ಡಿಫ್ರೆಂಟ್ ಕ್ಲಾಸ್ನಲ್ಲಿ, ಅವುಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ನೀವುಗಳು ಇಲಾಖೆಯು ಹೊರಡಿಸಿದ ನಿಗದಿತ ದಿನಾಂಕದಂದು ಇಲಾಖೆಗೆ ಹೋಗಿ ನೀವು ನಿಮ್ಮ ಒಂದು ಒರಿಜಿನಲ್ ಹಾಗೂ ಒಂದು ಸೆಟ್ ಜೆರಾಕ್ಸ್ ದಾಖಲೆಗಳನ್ನು ಒಯ್ದು ಅಲ್ಲಿ ನೀವು ವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕು. ಸೊ ಅಂದಾಗ ನಿಮಗೆ ಆ ಒಂದು ನಿಗದಿತ ಕ್ಲೇಮ್ಗಳಲ್ಲಿ ನೀವು ಸೀಟ್ಗಳನ್ನ ಪಡೆಯಬಹುದು, ರಿಸರ್ವೇಷನ್ನ ಪಡೆಯಬಹುದು. ಸೊ ಅದು ಯಾವ ರೀತಿ ಇದೆ ಮಾಹಿತಿ ಅಂತ ನೋಡೋಣ. ಇವಾಗ CET 2025 ಪರೀಕ್ಷೆಗೆ ಅರ್ಜಿ ಸಲ್ಲಿಕೆ ವೇಳೆ ವಿಶೇಷ ಕ್ಯಾಟಗರೀಸ್ಗಳ ಅಡಿ ಸೀಟ್ ಹಂಚಿಕೆ ಕ್ಲೇಮ್ ಮಾಡಿರುವ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಪ್ರಮಾಣಪತ್ರಗಳನ್ನು ಮೇ 5ರಿಂದ ಮೇ 14 ಒಳಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾಯಿದೆ. ಎಲ್ಲಿಂದರೆ ಕರ್ನಾಟಕ ಪ್ರಾಧಿಕಾರದ ಮಲ್ಲೇಶ್ವರಂ ಕಚೇರಿಗೆ, ಕೇಂದ್ರ ಕಚೇರಿಗೆ ಖುದ್ದು ಸಲ್ಲಿಸಲು ಮಂಗಳವಾರ ಸೂಚಿಸಲಾಗಿದೆ. ಸೊ ಇವಾಗ ಇಲ್ಲಿ ಯಾವ ರೀತಿ ಕ್ಲೇಮ್ಸ್ ಅಂತ ನೋಡೋಣ ನಾವು. ಸೇನೆ, ಮಾಜಿ ಸೈನಿಕ, ಸ್ಕೌಟ್ಸ್ ಮತ್ತು ಗೈಡ್ಸ್, ಆಂಗ್ಲೋ ಇಂಡಿಯನ್ ಹಾಗೂ NCC ಕೋಟಾದಡಿ ಸೀಟು ಕ್ಲೇಮ್ ಮಾಡಿರುವ ಅಭ್ಯರ್ಥಿಗಳಿಗೆ ಇದು ಅನ್ವಯವಾಗಿರ್ತದೆ. ಅಂದರೆ ಈ ಮೇಲಿನ ಕ್ಲಾಸ್ನಲ್ಲಿ ನೀವು ರಿಸರ್ವೇಷನ್ನು ಕ್ಲೇಮ್ ಮಾಡಿದರೆ ಅವುಗಳ ಒಂದು ದಾಖಲೆಯನ್ನು ನೀವು ವೆರಿಫಿಕೇಷನ್ ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಅಭ್ಯರ್ಥಿಗಳು ಬೆಳಿಗ್ಗೆ 10:30ರಿಂದ ಸಂಜೆ 5:30 ಒಳಗೆ, ಅಂದರೆ ಆಫಿಷಿಯಲ್ ವರ್ಕಿಂಗ್ ಅವರ್ಸ್ ಒಳಗೆ ನಿಗದಿತ ವೇಳಾಪಟ್ಟಿಯಂತೆ ಖುದ್ದು ಹಾಜರಾಗಿ ಪ್ರಮಾಣಪತ್ರ ಸಲ್ಲಿಸಬೇಕು. ಅಂದರೆ ಇನ್ ಪ್ರೆಸೆನ್ಸ್ ನೀವೇ ಹೋಗಿ ನಿಮ್ಮ ದಾಖಲಾತಿಗಳನ್ನು ಸಲ್ಲಿಸಬೇಕು. ಯಾವ ಅಭ್ಯರ್ಥಿಗಳು ಯಾವ ದಿನ ಬರಬೇಕೆಂದು ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟ್ http://kea.kr.nic.in ನಲ್ಲಿ ಪ್ರಕಟಿಸಲಾಗಿದೆ. ಅಂದರೆ ಯಾವ ಕ್ಲೇಮ್ನವರು ಯಾವ ದಿನಾಂಕದಂದು ಬರಬೇಕು, ಈ ರೀತಿ ಮಾಹಿತಿಯನ್ನು ಅವರು ಇಲಾಖೆಯ ವೆಬ್ಸೈಟ್ನಲ್ಲಿ ತಿಳಿಸಿದ್ದಾರೆ. ಅಲ್ಲಿ ನೀವು ಹೆಚ್ಚಿನ ಮಾಹಿತಿಯಾಗಿ ವೀಕ್ಷಣೆ ಮಾಡ್ಬೋದು. ಅದೇ ರೀತಿಯಾಗಿ ಪ್ರಕಟಿಸಲಾಗಿದೆ ಎಂದು KEA ಕಾರ್ಯನಿರ್ವಾಹಕ ನಿರ್ದೇಶಕ H. ಪ್ರಸನ್ನ ತಿಳಿಸಿದ್ದಾರೆ. ತದನಂತರ ಕ್ರೀಡಾ ಕೋಟಾದಡಿ, ಅಂದರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸಂಬಂಧಿಸಿದ ಪ್ರಮಾಣಪತ್ರಗಳನ್ನು ಸಲ್ಲಿಸುವ ಬಗ್ಗೆ ಮುಂದಿನ ದಿನಗಳಲ್ಲಿ ದಿನಾಂಕ ಪ್ರಕಟಿಸಲಾಗುವುದು. ಅಂದರೆ ಯಾರು ನೀವು ಸ್ಪೋರ್ಟ್ಸ್ ಕೋಟಾದಲ್ಲಿ ಕ್ಲೇಮ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಇನ್ನೂ ದಿನಾಂಕವನ್ನು ತಿಳಿಸಿಲ್ಲ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ. ಆವಾಗ ನೀವು ಸ್ಪೋರ್ಟ್ಸ್ ಕೋಟಾದಲ್ಲಿ ಕ್ಲೇಮ್ ಮಾಡಿದವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋಬೇಕಾಗ್ತದೆ. ಅದೇ ರೀತಿ ಕ್ಲಾಸ್ ಅಂದರೆ ನಿಯಮಗಳಂದಂಗೆ ಅದು ಸಬ್ ರಿಸರ್ವೇಷನ್ಸ್. ಓಕೆ, ಕ್ಲಾಸ್ B to O ಮೂಲ ದಾಖಲೆ ಪರಿಶೀಲನೆ ಅರ್ಜಿ ನಮೂನೆಯಲ್ಲಿ ಅರ್ಹತಾ ಖಂಡಿಕೆ B ಇಂದ O ವರೆಗೆ ಕ್ಲೇಮ್ ಮಾಡಿರೋ ಅಭ್ಯರ್ಥಿಗಳಿಗೆ ಮೇ 5ರಿಂದ 15ರವರೆಗೆ, ಅಂದರೆ B to O ಕ್ಲಾಸ್ ಬರ್ತವೆ, ಅದರೊಳಗೆ ಯಾರ್ಯಾರು ಕ್ಲೇಮ್ ಮಾಡಿದಾರಲ್ಲ, ಸೊ ಅವ್ರು ಏನು ಮಾಡಬೇಕು, ಮೇ 5ರಿಂದ 15ರವರೆಗೆ ಮೂಲ ದಾಖಲೆಗಳನ್ನು ಖುದ್ದು ಪರಿಶೀಲನೆಗೆ ಮಲ್ಲೇಶ್ವರಂ ಕಚೇರಿಗೆ ಹೋಗಬೇಕು. ಅಲ್ಲಿ ನಡೀತಾ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಅದೇ ರೀತಿಯಾಗಿ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಮೊದಲು ಅರ್ಹತಾ ಕ್ಲಾಸ್ ಕೋಡ್ ಅಡಿಯಲ್ಲಿ ಪ್ರಮಾಣಪತ್ರ ಸಲ್ಲಿಸುವ ಬಗ್ಗೆ KEA ವೆಬ್ಸೈಟ್ ಹಾಗೂ ಈ ಬ್ರೌಸರ್ಗಳಲ್ಲಿ ವಿವರಿಸಲಾಗಿದೆ. ಸೊ ನೀವು ಯಾವ ರೀತಿಯಲ್ಲಿ ಡಿಟೇಲ್ ಕ್ಯಾರಿ ಮಾಡಬೇಕನ್ನೋದು ಅಲ್ಲಿ ಡಿಟೇಲಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಟಿಫಿಕೇಷನಲ್ಲಿ. ಅಗತ್ಯ ಮೂಲ ದಾಖಲೆಗಳು ಹಾಗೂ ಒಂದು ಸೆಟ್ ಜೆರಾಕ್ಸ್ ಪ್ರತಿಯೊಂದಿಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಸ್ಕೌಟ್ಸ್ ಇರ್ಬೋದು, ಗೈಡ್ಸ್ ಇರ್ಬೋದು, ಅಥವಾ ಸೈನಿಕ, ಮಾಜಿ ಸೈನಿಕ ಯಾವುದೇ ಇರ್ಬೋದು, ನೀವು ಯಾವುದನ್ನು ಕ್ಲೇಮ್ ಮಾಡ್ಕೊಳ್ತಾ ಇದ್ದೀರಿ, ಸೊ ಅದಕ್ಕೆ ಒರಿಜಿನಲ್ ಡಾಕ್ಯುಮೆಂಟು ಪ್ಲಸ್ ಅದರ ಒಂದು ಸೆಟ್ ಜೆರಾಕ್ಸ್ ಇರಬೇಕು. ಅದನ್ನು ನೀವು KEA ಕೇಂದ್ರ ಕಚೇರಿಗೆ ಒಯ್ಯಬೇಕು ಇನ್ ಪ್ರೆಸೆನ್ಸ್. ಓಕೆ, ಮುಂದಿನ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.